ನಮಸ್ಕಾರ ಫ್ರೆಂಡ್ಸ್, ಮ್ಯಾಕ್ಸ್ ಸ್ಪೋರ್ಟ್ಸ್ ಸುದ್ದಿಗೆ ಸ್ವಾಗತ. ಸೊ ಇವತ್ತಿನ ಫಸ್ಟ್ ನ್ಯೂಸ್ ಕಡೆ ಹೋಗೋದಾದರೆ, ನಮ್ಮ RCB ಮೆಂಟರ್ ಇದ್ದಾರಲ್ವ ದಿನೇಶ್ ಕಾರ್ತಿಕ್ ಅವರು ಶುಭ್ಮನ್ ಗಿಲ್ ಏಷ್ಯಾ ಕಪ್ ಟೂರ್ನಮೆಂಟಲ್ಲಿ ಹೈಯೆಸ್ಟ್ ರನ್ ಸ್ಕೋರರ್ ಆಗ್ತಾರೆ ಅಂತಂದು ಹೇಳಿದರು. ಇದೇ ರೀತಿ ಬೌಲಿಂಗಲ್ಲಿ ವರುಣ್ ಚಕ್ರವರ್ತಿ ಅವರು ಹೈಯೆಸ್ಟ್ ವಿಕೆಟ್ ಟೇಕರ್ ಆಗ್ತಾರೆ ಅಂತ ಸಹ ಹೇಳಿದರು. ವರುಣ್ ಚಕ್ರವರ್ತಿ ಮತ್ತು ದಿನೇಶ್ ಕಾರ್ತಿಕ್ ಇವರಿಬ್ಬರು ಒಂದೇ ಸ್ಟೇಟ್ ಅವರಾಗಿರ್ತಾರೆ. ಸೊ ಅವರು ಒಬ್ಬರನ್ನೊಬ್ಬರು ಬಿಟ್ಕೊಟ್ಟಿರಲ್ಲ. ಅಂದರೆ ಲೈಕ್ ವರುಣ್ ಚಕ್ರವರ್ತಿ ಅವರು ಇದ್ದಾರಲ್ವ, ಸೊ ಅವರು ಮ್ಯಾಚ್ ವಿನ್ನರ್ ಆಗ್ತಾರೆ. ಸೊ ಅವ್ರನ್ನ ಈ ಟೀಮ್ಗೆ ಸೆಲೆಕ್ಟ್ ಮಾಡಲೇಬೇಕು ಅಂತ ಅವರು ಹೇಳಿರ್ತಾರೆ ದಿನೇಶ್ ಕಾರ್ತಿಕ್ ಅವರು. ಬಟ್ ಲಾಸ್ಟ್ ಟೈಮ್ ಆಗ್ದಂಥ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ವರುಣ್ ಚಕ್ರವರ್ತಿ ಅವ್ರನ್ನ ಸೆಲೆಕ್ಟ್ ಮಾಡಿರಲ್ಲ. ಸೊ ಆವಾಗ ದಿನೇಶ್ ಕಾರ್ತಿಕ್ ವರುಣ್ ಚಕ್ರವರ್ತಿ ಅವರು ಬೇಕೇ ಬೇಕು ಟೀಮಲ್ಲಿ ಅಂತ ತುಂಬ ಫೋರ್ಸ್ ಮಾಡಿ ಅವರು ಮತ್ತೆ ಇಂಜುರಿ ರಿಪ್ಲೇಸ್ಮೆಂಟ್ ಆಗಿ ಬಂದು ಟ್ರೋಫಿನ ಇಂಡಿಯಾಗೆ ಗೆಲ್ಲಕ್ಕೆ ಮೇನ್ ರೀಸನ್ ಆಗ್ತಾರೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಶ್ರೇಯಸ್ ಅಯ್ಯರ್ ಅವರು ಅವ್ರನ್ನ ಟೀಮಿಂದ ಡ್ರಾಪ್ ಮಾಡಿದ್ಮೇಲೆ ಫಸ್ಟ್ ಟೈಮ್ ಅವರ ರಿಯಾಕ್ಷನನ್ನು ಕೊಟ್ಟಿದ್ದಾರೆ ಮೀಡಿಯಾ ಮುಂದೆ. ಸೊ ಅವರು ಏನು ಹೇಳಿದ್ದಾರೆ ಅಂದರೆ, ಹೌದು ಗುರು, ಬೇಜಾರಾಗುತ್ತೆ, ನೀವು ಡಿಸರ್ವಿಂಗ್ ಪ್ಲೇಯರ್ ಆಗಿರ್ತೀರಾ, ಅಲ್ಲಿಗೂ ನಿಮ್ಮನ್ನ ಟೀಮಲ್ಲಿ ಸೆಲೆಕ್ಟ್ ಮಾಡಲ್ಲ, ಆಡಲಿಕ್ಕೆ ಚಾನ್ಸ್ ಸಿಗಲ್ಲ ಅಂದರೆ ಬೇಜಾರಾಗುತ್ತೆ, ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಇವಾಗ ಅಯ್ಯರ್ ಏನಾದರೂ ಕೋಪ ಮಾಡಿಕೊಂಡು ಬೈದರೆ ಮತ್ತೆ ODI ಟೀಮಲ್ಲೂ ಡ್ರಾಪ್ ಮಾಡ್ತಾರೆ ಅಂತ. ಸೊ ಮೋಸ್ಟ್ಲಿ ರಿಟೈರ್ಮೆಂಟ್ ಆದಮೇಲೆ ಇದ್ರ ಬಗ್ಗೆ ಅವರು ಕಂಪ್ಲೀಟಾಗಿ ಮಾತಾಡ್ತಾರೋ. ಈಗ ಸದ್ಯಕ್ಕೆ ಒಂದು ಸಿಂಪಲ್ ಆಗಿರ್ತಕ್ಕಂಥ ಒಂದು ರಿಯಾಕ್ಷನ್ನ ಕೊಟ್ಟಿದ್ದಾರೆ. ಇನ್ನು ಮುಂದಿನ ಸುದ್ದಿ ಕಡೆ ಹೋಗೋದಾದರೆ, ಬೆಂಗಳೂರು ಬುಲ್ಸಲ್ಲಿ ದೊಡ್ಡ ಜಗಳ ಆಗಿದೆ ಅಂತ ಒಂದು ಸುದ್ದಿ ಹರಿದಾಡ್ತಾ ಇದೆ. ಸೊ ಅಲ್ಲಿ ಬೆಂಗಳೂರು ಬುಲ್ಸಲ್ಲಿ ಕ್ಯಾಪ್ಟನ್ ಆಗಿರ್ತಕ್ಕಂಥ ಅಂಕುಶ್ ರಾಥೇಬ್ಗೆ ಮತ್ತು ನಮ್ಮ ಕೋಚ್ ಆಗಿರ್ತಕ್ಕಂಥ BC ರಮೇಶ್ ಸರ್ಗೆ ಫೈಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದೇ ರೀಸನ್ನಿಂದ ನಾವು ಮೊನ್ನೆ ನಡೆದಂಥ ಮ್ಯಾಚಲ್ಲಿ ಅಂಕುಶ್ ರಾಥೆ ಇರಲಿಲ್ಲ. ಸೊ ಕ್ಯಾಪ್ಟನ್ನ ಯಾರೂ ಡ್ರಾಪ್ ಮಾಡಲ್ಲ, ಏನಾದರೂ ಇಂಜುರಿ ಆದರೆ ಮತ್ತು ಸೊ ಸಿವಿಯರ್ಲಿ ಅವ್ರಿಗೇನಾದರೂ ರೀಸನ್ಸ್ ಇದ್ದು ಅವ್ರು ಆಡೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಮಾತ್ರ ಡ್ರಾಪ್ ಮಾಡ್ತಾರೆ, ಇಲ್ಲಾಂದರೆ ಡ್ರಾಪ್ ಮಾಡಲ್ಲ. ಸೊ ಇವಾಗ ಅದು ಬೇರೆ, ಅಂಕುಶ್ ರಾಥೆ ಅವರು ಇನ್ಸ್ಟಾಗ್ರಾಮಲ್ಲೂ ಸಹ ಬೆಂಗಳೂರು ಬುಲ್ಸ್ನ ಅನ್ಫಾಲೋ ಮಾಡಿದ್ದಾರೆ. ಸೊ ಇವಾಗಲೂ ಟೀಮ್ ಜೊತೆನೇ ಇದ್ದಾರಾ ಇಲ್ವಾ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಅದೇನೇ ಆದರೂ ಮತ್ತೆ ಎಲ್ಲ ಸರಿ ಹೋಗ್ಬೇಕು. ಬಿಕಾಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಆಲ್ರೆಡಿ ಒಂದು 3 ಮ್ಯಾಚಸ್ನ ನಾವು ಸೋತಿದ್ದೀರಿ. ಈ ಥರ ಟೀಮಲ್ಲೇ ಒಂದು ಬಿಕ್ಕಟ್ಟು ಬಂದರೆ ಮ್ಯಾಚಸ್ನ ಗೆಲ್ಲೋದು ಮತ್ತು ಟ್ರೋಫಿನ ಗೆಲ್ಲೋದು ತುಂಬ ಕಷ್ಟ ಇದೆ. ಸೊ ಆದ್ದರಿಂದ ಮತ್ತೆ ನಾವು ಕಮ್ಬ್ಯಾಕ್ ಮಾಡಲೇಬೇಕು. ಇನ್ನು ಕೊನೆಯ ಅಪ್ಡೇಟ್ ಕಡೆ ಹೋಗೋದಾದರೆ, ಕರುಣ್ ನಾಯರ್ ಕೆರಿಯರ್ ಮುಗಿತಾ ಬಂದಿದೆ ಅಂತ ಅನಿಸುತ್ತೆ. ಬಿಕಾಸ್ ಇಂಡಿಯಾ A ವರ್ಸಸ್ ಆಸ್ಟ್ರೇಲಿಯಾದಲ್ಲಿ ಕರುಣ್ ನಾಯರ್ನ ಅವ್ರನ್ನ ಸೆಲೆಕ್ಟ್ ಮಾಡಲಿಲ್ಲ. ಇಂಡಿಯಾ A ಮ್ಯಾಚಸ್ಗೆ ಸೆಲೆಕ್ಟ್ ಮಾಡಿಲ್ಲ ಅಂದರೆ ಇನ್ನು ಇಂಡಿಯಾ ಟೀಮ್ಗೆ ಸೆಲೆಕ್ಟ್ ಆಗೋದು ಡೌಟೇ. ಸೊ ಇಂಗ್ಲೆಂಡ್ ಮ್ಯಾಚಸಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದರೆ ಪಕ್ಕಾ ಸೆಲೆಕ್ಟ್ ಮಾಡ್ತಾಯಿದ್ರು. ಇದೇ ಥರ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮ್ಯಾಕ್ಸ್ ಸ್ಪೋರ್ಟ್ಸ್ ಕನ್ನಡ.